ಚಿಕ್ಕಬಳ್ಳಾಪುರ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇಂತಹ ದೇವಾಲಯದಲ್ಲಿ ಈಗಾಗಲೇ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ವಿವಿಧ ದೇವರನ್ನು ಪ್ರತಿಷ್ಠಾಪಿಸಲಾಗಿದ್ದು, ಇದೀಗ ಮೂಕಾಂಬಿಕಾ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಿದ ದಿನದಿಂದಲೂ 48 ದಿನಗಳ ಕಾಲ ಮಂಡಲಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಜಯದಶಮಿ ದಿನಕ್ಕೆ ಮಂಡಲಾಭಿಷೇಕ ಕಾರ್ಯಕ್ರಮ ಸಂಪನ್ನವಾಗಲಿದೆ. ನವರಾತ್ರಿ ಪ್ರಯುಕ್ತ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಇಂದು ನಡೆದ ವಿಶೇಷ ಪೂಜೆಗಳಲ್ಲಿ ರಾಮೋಸ್ ಫರ್ನಿಚರ್ಸ್ ಮಾಲೀಕರಾದ ರಾಮು ಹಾಗೂ ಕುಮಾರಸ್ವಾಮಿ ಅವರು ಇಂದು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಜೊತೆಗೆ ದೇವರ ದರ್ಶನ ಪಡೆದರು. ಕಳೆದ 48 ದಿನಗಳಿಂದ ನಡೆಯುತ್ತಿರುವ ಮಂಡಲಾಭಿಷೇಕ ಸೇರಿದಂತೆ ಇತರೆ ಪೂಜೆಗಳಲ್ಲಿ ರಾಮು ಅವರು ಭಾಗವಹಿಸಿದ್ದು, ಅವರೇ ಉಸ್ತುವಾರಿ ವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ ಕುರಿತು ಮಾತನಾಡಿದ ದೇವಾಲಯದ ಅರ್ಚಕರು, ತಾಯಿ ಮೂಕಾಂಬಿಕಾ ದೇವಿಗೆ ಮಂಡಲಾಭಿಷೇಕ ಕಾರ್ಯಕ್ರಮ ಕಳೆದ 48 ದಿನಗಳಿಂದ ನಡೆಯುತ್ತಿದ್ದು, ವಿಜಯದಶಮಿ ದಿನ ಮುಕ್ತಾಯವಾಗಲಿದೆ. ನವರಾತ್ರಿ ಪ್ರಯುಕ್ತ ಎಲ್ಲ ದೇವರಿಗೆ ವಿಶೇಷ ಪೂಜೆ ನಡೆಸಲಾಗುತ್ತಿದೆ. ದೇವಾಲಯದ ಆವರಣದಲ್ಲಿರುವ ಅಯ್ಯಪ್ಪ ಸ್ವಾಮಿ ನವಗ್ರಹ ದೇವಾಲಯ, ಜಗನ್ಮಾತೆ ಮೂಕಾಂಬಿಕಾ ದೇವಿ, ಶ್ರೀ ಕೋದಂಡರಾಮಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನಿರಂತರವಾಗಿ ನಡೆಯುತ್ತಿವೆ ಎಂದರು. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸ್ ಅಂತಂಬ ಅರ್ಚಕರು ನಾವು. ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ, ಬಜಾರ್ ರಸ್ತೆ, ಚಿಕ್ಕಬಳ್ಳಾಪುರ. ಈ ಸ್ಥಳದಲ್ಲಿ 48 ದಿನಗಳ ಕಾಲ ತಾಯಿಗೆ ಮಂಡಲಾಭಿಷೇಕ ಆಗ್ತಾ ಇದೆ. ಕೊನೆಯ ದಿನ ಒಂದು ವಿಜಯದಶಮಿ ಹಬ್ಬದ ಸಹ ಆಗುತ್ತೆ. ಆ ತಾಯಿಗೆ ಇಂದು ವಿಶೇಷವಾಗಿ ರಾಮು ವುಡ್ ವರ್ಕ್ಸ್ ಅವರು, ಇದರಿಂದ ರಾಮು ಅವರು ವಿಶೇಷವಾಗಿ ಎಲ್ಲ ದೇವರುಗಳಿಗೂ, ಅಯ್ಯಪ್ಪ ಸ್ವಾಮಿ, ಕೋದಂಡರಾಮಸ್ವಾಮಿ, ನವಗ್ರಹಗಳಿಗೆ ಮತ್ತು ಜಗನ್ಮಾತೆ ಮೂಕಾಂಬಿಕೆ ದೇವಿಗೆ ಪೂಜೆಯನ್ನು ಮಾಡಿಸ್ತಿದ್ದಾರೆ. ವಿಶೇಷವಾಗಿ ಇದು ಶರನ್ನವರಾತ್ರಿ ಅಂತ ಕರೀತೇವೆ. ಶರನ್ನವರಾತ್ರಿಯಲ್ಲಿ ತಾಯಿ 9 ರೂಪಗಳನ್ನು ತಾಳ್ತಾಳೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತೇಳಿ 9 ರೂಪಗಳನ್ನು ತಾಳ್ತಾಳೆ ನವರಾತ್ರಿ ತಾಯಿ. ಈ 9ನೇ ರೂಪ ಇಂದು ಸಿದ್ಧಿದಾತ್ರಿ ರೂಪ ಆಗಿದೆ. ಎಲ್ಲರಿಗೂ ಸಿದ್ಧಿಯನ್ನು ಕೊಡುವಂಥ ಅನುಗ್ರಹ ಮಾಡಲೇ ಸಿದ್ಧಿದಾತ್ರಿ ಆಗಿರ್ತಾಳೆ. ಅಷ್ಟ ಸಿದ್ಧಿಗಳನ್ನು ಹೊಂದಿರುವಂಥ ತಾಯಿ ಈಕೆ. ಅದರಿಂದ ಎಲ್ಲರೂ ಸಿದ್ಧಿದಾತ್ರಿ ಎಂದು ಈಕೆಯನ್ನು ಕರೆಯುತ್ತೇವೆ. ತಾಯಿ ಮೂಕಾಂಬಿಕೆ ಸಿದ್ಧಿದಾತೆ ಅವರಿಗೆ ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳು ನಿರಂತರವಾಗಿ ನಡೆಯುತ್ತಿವೆ. ಇಂದು ನವರಾತ್ರಿಯ ದುರ್ಗಾಷ್ಟಮಿ ಮಂಗಳವಾರ ಬಂದಿರುವುದು ಶುಭ ಸಂಕೇತವಾಗಿದೆ. ಶುಕ್ರವಾರ ಮತ್ತು ಮಂಗಳವಾರ ತಾಯಿಗೆ ಪ್ರೀತಿಯ ದಿನಗಳಾಗಿದ್ದು, ಇದೇ ದಿನ ದುರ್ಗಾಷ್ಟಮಿ ಬಂದಿರುವುದು ಎಲ್ಲರಿಗೂ ಶುಭವಾಗಲಿದೆ ಎಂದು ಹೇಳಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.